ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ದಂಗೆ ಡೆವಿಲ್ ಬಗ್ಗೆ ಏನೇ ಅಪ್ಡೇಟ್ ಇತ್ತು, ಡೆವಿಲ್ ಸಿನಿಮಾ ಬಗ್ಗೆ ಏನೇ ಅಪ್ಡೇಟ್ ಇತ್ತು ನಾನು ಕೊಡ್ತಾ ಇರ್ತೀನಿ ಅಂತ ಹೇಳಿದ್ದೆ. ಇವಾಗ ಅದೇ ರೀತಿ ರೀಸೆಂಟಾಗಿ ಸೆಕೆಂಡ್ ಸಾಂಗಿನ ಪೋಸ್ಟರ್ ಬಿಟ್ಟಿದ್ದಾರೆ ಮತ್ತು ಸಾಂಗಿನ ಹೆಸರು ಕೂಡ ಬಿಟ್ಟಿದ್ದಾರೆ. ಒಂದೇ ಒಂದು ಸಲ ಅಂತ ಹೇಳ್ಬಿಟ್ಟು ಸಾಂಗ್ ಹೆಸರು. ಇವಾಗ ಅಕ್ಟೋಬರ್ 10 ಸಂಜೆ 6 ಗಂಟೆಗೆ ಇದನ್ನು ಸಾಂಗ್ನ ರಿಲೀಸ್ ಮಾಡ್ತೀನಿ ಅಂತ ಡೆವಿಲ್ ಟೀಮು ಅಪ್ಡೇಟ್ ಮಾಡಿದ್ದಾರೆ. ಅದೇ ಹೇಳ್ತಾ ಇದ್ದಂಗೆ ನಾನು ಏನೇ ಇದ್ದರೂ ನೆಕ್ಸ್ಟ್ ಮುಂದಿನ ಅಪ್ಡೇಟ್ಸ್ ಆಗಲಿ ಅಥವಾ ಸಾಂಗ್ ಆಗಲಿ, ಸಾಂಗ್ ಬಗ್ಗೆ ರಿವ್ಯೂ ಕೊಡೋದಾಗಲಿ ಏನೇ ಇದ್ದರೂ ನನ್ನ ಚಾನಲಲ್ಲೇ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ಯಾರ್ಯಾರು ಇನ್ನೂ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕು ಕಮೆಂಟು ಶೇರ್ ಮಾಡೋದು ಮಾಡಿಬಿಡಿ. ಇದಕ್ಕಿಂತ ಮುಂಚೆ ಇನ್ನೂ 2 ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ಡೆವಿಲ್ದು, ಅದನ್ನು ಹೋಗಿ ನನ್ನ ಚಾನಲನ್ನು ನೋಡಿ, ಇನ್ನೂ ನೋಡಿಲ್ಲದೆ ಇರೋರು ನೋಡಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಹಿತಿಗಳನ್ನ ಡೆವಿಲ್ ಬಗ್ಗೆ ಕೊಟ್ಟಿರ್ತೀನಿ. ಮತ್ತು ನಾನು ಈ ಸಾಂಗ್ ಬಗ್ಗೆ ಹೇಳೋದಾದರೆ ನಾನು ಅಂದ್ಕೊಂಡಿದ್ದೇನು ಅಂತ ಅಂದರೆ ಯಾವುದೋ ಟಪಾಂಗುಚಿ ಟೈಪ ಅಥವಾ ಐಟಮ್ ಸಾಂಗ್, ಯಾವ ಸಾಂಗ್ ಬಿಡ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ, ಅಂದರೆ ಯಾವ ರೀತಿ ಬಿಡ್ತಾರೆ ಅಂತ. ಬಟ್ ಇವಾಗ ಈ ಪೋಸ್ಟರ್ನ ನೋಡಿಕೊಂಡು ನಾವು ಹೇಳೋದಾದರೆ ಇದೊಂದು ಪಕ್ಕ ರೊಮ್ಯಾಂಟಿಕ್ ಸಾಂಗ್ ಅಂತ ಅನಿಸ್ತಾ ಇದೆ. ಪೋಸ್ಟರ್ನ ಥೀಮ್ ನೋಡ್ತಾ ಇದ್ದರೆ ಒಂದು ರೊಮ್ಯಾಂಟಿಕ್ ಸಾಂಗ್ ಥರನೇ ಫೀಲ್ ಕೊಡ್ತಾ ಇದೆ. ಒಟ್ಟಲ್ಲಿ ನಾವು ನಮ್ಮ ಬಾಸ್ನ ಯಾವ್ಯಾವ ರೀತಿ ನೋಡಬೇಕು, ಯಾವ್ಯಾವ ಶೇಡ್ಸಲ್ಲಿ ನೋಡಬೇಕಾಗಿತ್ತು ಅಂದ್ಕೊಂಡಿದ್ವೋ ಅದನ್ನೆಲ್ಲ ಫುಲ್ಫಿಲ್ ಮಾಡ್ತಾಯಿದ್ದೆ. ನಮ್ಮ ಪ್ರಕಾಶ್ ವೀರ್ ಅವರು. ನಾನು ಅಂದ್ಕೊಂಡಂಗೆ ಇದು ಅದೇ ಹೇಳ್ತಾ ಇಲ್ವಾ, ಒಂದು ವಿಲನಿಶ್ ಶೇಡಾಗಿ ಟ್ರೈಲರ್ ಟೀಸರ್ ನೋಡಿದಾಗ ವಿಲನಿಶ್ ಶೇಡಾಗಿ ಕಾಣಿಸ್ತಾ ಇದ್ದಾರೆ. ಇಲ್ಲಿ ರೊಮ್ಯಾಂಟಿಕ್ ಸಾಂಗಲ್ಲಿ ಲವರ್ ಬಾಯ್ ಲುಕ್ಕಲ್ಲಿ ಕಾಣಿಸ್ತಾ ಇದ್ದಾರೆ. ಇನ್ನೂ ಏನೇನು ಶೇಡ್ಸ್ ಇದೆ ಅಂತ ಗೊತ್ತಿಲ್ಲ ಹೇಗಿದೆ ಅಂತ. ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ನೀವು ಇನ್ನೂ ಡೆವಿಲ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀರಾ ಅಂತ ಆದರೆ ಬಾಸ್ ಅಭಿಮಾನಿಗಳಾಗಿದ್ದರೆ ಜೈ ಡಿ ಬಾಸ್ ಅಂತ ಕಮೆಂಟ್ ಮಾಡಿ. ಬೇರೆಯವರಾಗಿದ್ದರೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಚಾಲೆಂಜ್ ಇದ್ರೆ ನೆಮ್ಮದಿಯಾಗಿರ್ಬೇಕು. ಲೈಟ್ಸ್ ಆನ್ ಅಂದರೆ ಲಿಟ್ ಆಗ್ಬಿಟ್ಟರೆ